ಸಾಗರದ ಅಲೆಗೂ ದಣಿವು ಪರ್ವತಕ್ಕೂ. ಧಾರವಾಡದಲ್ಲಿ ಬೆಚ್ಚಿ ಬೀಳಿಸಿದ ಭೀಕರ ಘಟನೆ. ನಗರದ ರಂಗ ಅಪಾರ್ಟ್ಮೆಂಟ್ನಲ್ಲಿ ವೈದ್ಯರೊಬ್ಬರನ್ನ ಅವರ ಪತ್ನಿಯ ಚಾಕುವಿನಿಂದ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಘಟನೆ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಮೃತರನ್ನ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅಂತ ಗುರುತಿಸಲಾಗಿದೆ. ಪತ್ನಿ ಪ್ರಿಯಾಂಕಾ ಅವರೇ ಗಂಡನನ್ನ ಕೊಲೆ ಮಾಡಿರುವ ಆರೋಪ ಎದುರಿಸ್ತಾ ಇತ್ತು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಹಿತಿಯ ಪ್ರಕಾರ ಅಪಾರ್ಟ್ಮೆಂಟ್ನ ಒಂದು ಕೊಠಡಿಯಲ್ಲಿ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅವರ ಮೇಲೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಬಳಿಕ ಮತ್ತೊಂದು ಕೊಠಡಿಯಲ್ಲಿ 8 ವರ್ಷದ ಪುತ್ರ ನೇಹಿತ್ ಮೇಲೂ ಕೂಡ ಚಾಕುವಿನಿಂದ ದಾಳಿ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ತೀವ್ರವಾಗಿ ಗಾಯಗೊಂಡಿದ್ದ ಬಾಲಕ ನೇಹಿತ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇತ್ತು. ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಏನು ಘಟನಾ ಸ್ಥಳಕ್ಕೆ ಧಾರವಾಡ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಆಸ್ಪತ್ರೆಗೆ ತೆರಳಿ ಗಾಯಾಳು ಬಾಲಕನನ್ನ ರವಾನಿಸುವಲ್ಲಿ ಸ್ವತಃ ಮುಂದಾಗಿದ್ದಾರೆ. ಬಾಲಕ ಉಸಿರಾಡುತ್ತಿರುವುದನ್ನು ಗಮನಿಸಿದ ಅವರು ತಕ್ಷಣ ಆಸ್ಪತ್ರೆಗೆ ಸಾಗಿಸಲು ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇತ್ತ ರಂಕ ಅಪಾರ್ಟ್ಮೆಂಟ್ನಲ್ಲಿ ಮೃತ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್ ಅವರ ಸಹೋದರಿಯರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳದಲ್ಲಿ ಹೃದಯ ವಿದ್ರಾವಕ ದೃಶ್ಯಗಳು ಕೂಡ ಕಂಡು ಬಂದಿದ್ದಾವೆ. ಈ ಭೀಕರ ಘಟನೆಗೆ ನಿಖರ ಕಾರಣವೇನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದ್ದು ಧಾರವಾಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಮಗ್ರ ತನಿಖೆ ಮುಂದುವರೆಸಿದ್ದಾರೆ.